ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 10. ಇಂದಿನ ತರಗತಿಯಲ್ಲಿ ನಾವು ತತ್ಸಮ ತದ್ಭವ ಎಂಬ ವಿಚಾರವನ್ನು ತಿಳಿದುಕೊಳ್ಳೋಣ. ಕನ್ನಡ ಭಾಷೆ ಬೇರೆ ಬೇರೆ ಭಾಷೆಗಳ ಪದಗಳನ್ನು ಸೇರಿಸಿಕೊಂಡು ಬೃಹತ್ತಾಗಿ ಬೆಳೆದಿದೆ. ಹೆಮ್ಮರವಾಗಿ ಬೆಳೆದು ಬಹಳ ಭಾಷೆಗಳಿಗೆ, ಬಹಳ ಭಾಷಿಕರಿಗೆ ಆಶ್ರಯವನ್ನು ಕೊಡುತ್ತಿರುವಂತಹ ನಮ್ಮ ಭಾಷೆ ಕನ್ನಡ ಭಾಷೆ. ಈ ಕನ್ನಡ ಭಾಷೆಯಲ್ಲಿ ಅನೇಕ ಬೇರೆ ಬೇರೆ ಭಾಷೆಗಳ ಪದಗಳು ಬಂದು ಸೇರಿಕೊಂಡಿವೆ. ಸಂಸ್ಕೃತ ಭಾಷೆಗಳನ್ನು ಕೂಡ ನಾವು ಕನ್ನಡ ಭಾಷೆಯಲ್ಲಿ ಬಳಸುತ್ತೇವೆ. ಅದರಲ್ಲಿ ತತ್ಸಮ ಎಂದರೆ ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನ ಎಂದರ್ಥ. ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದರ್ಥ. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ನೇರವಾಗಿ ಬಂದ ಶಬ್ದಗಳಿಗೆ ತತ್ಸಮ ಎನ್ನುತ್ತಾರೆ. ಉದಾಹರಣೆಗೆ ಪಕ್ಷಿ, ವರ್ಣ, ಶ್ರೀ, ಆಕಾಶ, ಚಂದ್ರ ಇತ್ಯಾದಿಗಳು. ಕನ್ನಡ ಭಾಷೆಯನ್ನು ನಾವು ಬಳಸುವಾಗ ಸಂಸ್ಕೃತ ಪದಗಳನ್ನು ಯಾವುದೇ ಬದಲಾವಣೆ ಇಲ್ಲದೆ ಬಳಸಿದಾಗ ಅದನ್ನು ತತ್ಸಮ ಪದಗಳು ಎಂದು ಕರೆಯುತ್ತೇವೆ. ಇನ್ನು ತದ್ಭವ. ತತ್ ಎಂದರೆ ಅದರಿಂದ, ಭವ ಎಂದರೆ ಹುಟ್ಟಿದ್ದು. ತಸ್ಮಾತ್ ಭವ ಅಂದರೆ ಅದರಿಂದ ಹುಟ್ಟಿದ್ದು ಎಂದರ್ಥ. ತದ್ಭವ ಎಂದರೆ ಸಂಸ್ಕೃತದಿಂದ ಹುಟ್ಟಿದಂತಹ ಪದ ಎಂದರ್ಥವಾಗುತ್ತದೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಪದಗಳಿಗೆ ತದ್ಭವಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಹಕ್ಕಿ. ಸಂಸ್ಕೃತ ಪಕ್ಷಿ ಎಂಬ ಪದವು ಸ್ವಲ್ಪ ಬದಲಾವಣೆಯಿಂದ ಹಕ್ಕಿ ಎಂದು ಕನ್ನಡದಲ್ಲಿ ಬಳಸಲ್ಪಡುತ್ತದೆ. ಅದೇ ರೀತಿಯಾಗಿ ಬಣ್ಣ. ಸಂಸ್ಕೃತದ ವರ್ಣ ಎಂಬ ಪದವು ಸ್ವಲ್ಪ ಬದಲಾವಣೆಗಳೊಂದಿಗೆ ಬಣ್ಣ ಎಂದಾಗಿದೆ. ಶ್ರೀ ಎಂಬ ಪದವು ಕನ್ನಡದಲ್ಲಿ ಸಿರಿ ಎಂದು ಬದಲಾವಣೆಗೊಂಡಿದೆ. ಆಕಾಶ ಎಂಬ ಪದದ ತದ್ಭವವು ಆಗಸವಾಗಿದೆ. ಅದೇ ರೀತಿಯಾಗಿ ಚಂದ್ರ ಎಂಬ ಸಂಸ್ಕೃತ ಪದವು ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಚಂದಿರ ಎಂದು ಕನ್ನಡದಲ್ಲಿ ಬಳಸಲ್ಪಡುತ್ತದೆ. ಹೀಗೆ ಸಂಸ್ಕೃತದ ಪದಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಬಳಸಿದಾಗ ತದ್ಭವ ಎಂಬ ಪದವು ಆಗುತ್ತದೆ. ವಿದ್ಯಾರ್ಥಿಗಳೇ, ಗಮನಿಸಿ, ತತ್ಸಮ ತದ್ಭವಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎಂದಾಗಿ ಕೆಲವು ನಿಯಮಗಳನ್ನು ನಾವು ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು. ಗಮನಿಸಿ, ಮೊದಲನೆಯ ನಿಯಮ, ಆಕಾರಾಂತಗಳು ಏಕಾರಾಂತವಾಗುತ್ತವೆ. ತತ್ಸಮ ತದ್ಭವವಾಗುವಾಗ ಆಕಾರಾಂತ ಪದಗಳು ಏಕಾರಾಂತವಾಗಿರುವುದನ್ನು ಗಮನಿಸಿ. ದಯಾ ಎಂಬಲ್ಲಿ ಆ ಕೊನೆಯ ಅಕ್ಷರವಿರೋದು, ದಯೆ ಎಂದು ಎ ಎಂದು ಏಕಾರಾಂತವಾಗಿದೆ. ಅದೇ ರೀತಿಯಾಗಿ ಬಾಲ, ಬಾಲೆ, ಗಂಗಾ, ಗಂಗೆ. ಶಾಲಾ ಎಂಬ ಸಂಸ್ಕೃತ ಪದವು ಕನ್ನಡದಲ್ಲಿ ಶಾಲೆ ಎಂದು ಬಳಸಲ್ಪಡುತ್ತದೆ. ಭಾಷಾ, ಭಾಷೆ, ಆಶಾ, ಆಶೆ. ಇವೆಲ್ಲ ಪದಗಳಲ್ಲಿ ಗಮನಿಸಿ, ಆಕಾರಾಂತವಾಗಿದ್ದ ಸಂಸ್ಕೃತದ ಪದಗಳು ಕನ್ನಡದಲ್ಲಿ ಅದೇ ಅರ್ಥದಿಂದ ಏಕಾರಾಂತವಾಗಿ ಬಳಸಲ್ಪಟ್ಟಿವೆ. ಇನ್ನು ಎರಡನೆಯ ನಿಯಮವನ್ನು ಗಮನಿಸಿ, ಈಕಾರಾಂತಗಳು ಇಕಾರಾಂತಗಳಾಗುತ್ತವೆ. ಉದಾಹರಣೆಗಳು ಇಲ್ಲಿವೆ. ನದಿ, ನದಿ. ಕಾವೇರಿ, ಕಾವೇರಿ. ಗೌರಿ, ಗೌರಿ. ಸತಿ, ಸತಿ. ಸರಸ್ವತಿ, ಸರಸ್ವತಿ. ಚತುರ್ಥಿ, ಚತುರ್ಥಿ. ಇಲ್ಲಿ ಸಂಸ್ಕೃತದ ತತ್ಸಮ ಪದಗಳು ಕನ್ನಡದ ತದ್ಭವಗಳಾಗುವಾಗ ಹರಸ್ವ ಇಕಾರಾಂತವಾಗಿರುವುದನ್ನು ಗಮನಿಸಿರಿ. ಇನ್ನು ಮೂರನೆಯ ನಿಯಮವನ್ನು ಗಮನಿಸೋಣ.
ಋಕಾರಗಳು ಅರ್ಕಾರಗಳಾಗುತ್ತವೆ. ಉದಾಹರಣೆಗಳನ್ನು ಗಮನಿಸಿ ಅರ್ಥವಾಗುತ್ತದೆ. ಕರ್ತೃ ಎಂಬ ಸಂಸ್ಕೃತದ ಪದವು ಕರ್ತಾರ ಎಂದಾಗಿದೆ. ಮಾತೃ ಮಾತೆ, ದಾತೃ ದಾರ್ತಾರ ಅಥವಾ ದಾತಾರ, ನೇತೃ ನೇತಾರ, ಶ್ರೋತೃ ಶ್ರೋತಾರ, ದೃಷ್ಟೃ ದ್ರಷ್ಟಾರ. ಇಲ್ಲಿ ತತ್ಸಮಗಳು ತದ್ಭವಗಳಾಗುವಾಗ ಆದ ಪರಿವರ್ತನೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡಿಕೊಳ್ಳಿ. ಮುಂದಿನ ನಿಯಮವನ್ನ ಗಮನಿಸಿ. ನ ಕಾರಾಂತ ಶಬ್ದಗಳು ನಕಾರವನ್ನು ಲೋಪ ಮಾಡಿಕೊಳ್ಳುವವು. ಉದಾಹರಣೆಗಳು: ರಾಜನ್ ಎಂಬ ಸಂಸ್ಕೃತದ ಪದವು ತತ್ಸಮ, ಅದರ ಕನ್ನಡದ ರೂಪ ರಾಜ. ಕರಿನ್ ಕರಿ, ಆತ್ಮನ್ ಆತ್ಮ, ಬ್ರಹ್ಮನ್ ಬ್ರಹ್ಮ. ಜ್ಞಾನಿನ್ ಸಂಸ್ಕೃತ ಪದವು ಜ್ಞಾನಿ ಎಂದು ಕನ್ನಡ ಪದವಾಗಿ ಬಳಕೆಯಲ್ಲಿ ಬರುತ್ತದೆ. ಇಲ್ಲಿಯೂ ಕೂಡ ಸಂಸ್ಕೃತದಿಂದ ಕನ್ನಡಮಯವಾಗುವಾಗ ಆಗುವಂತಹ ಪರಿವರ್ತನೆಯನ್ನ ಅವಲೋಕನ ಮಾಡಿಕೊಳ್ಳಿ. ಮುಂದಿನ ನಿಯಮವನ್ನ ಗಮನಿಸೋಣ. ಶಷಕಾರಗಳು ಸಕಾರಗಳಾಗುತ್ತವೆ ಎಂಬ 5ನೆಯ ನಿಯಮ. ಉದಾಹರಣೆಗಳು ಇಲ್ಲಿವೆ. ಶಂಕ ಎಂಬ ಪದವು ಕನ್ನಡದಲ್ಲಿ ಸಂಖ್ಯೆ ಎಂದಾಗುತ್ತದೆ. ಅಂಕುಶ ಎಂಬ ತತ್ಸಮವು ತದ್ಭವವಾಗುವಾಗ ಅಂಕುಶ ಎಂದಾಗುತ್ತದೆ. ಪಶು ಪಶು, ಹರ್ಷ ಹರುಸ, ಶೇಷ ಸೇಸೆ. ಇಲ್ಲಿ ಆದಂತಹ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿ. ತತ್ಸಮದಿಂದ ತದ್ಭವವಾಗಿರುವಂತಹ ಪದಗಳನ್ನು ಸರಿಯಾಗಿ ಗಮನಿಸಿ. ಮುಂದಿನ ನಿಯಮವನ್ನ ಅರ್ಥ ಮಾಡಿಕೊಳ್ಳೋಣ ಉದಾಹರಣೆಗಳೊಂದಿಗೆ. ಯಕಾರಗಳು ಜಕಾರಗಳಾಗುತ್ತವೆ. ಉದಾಹರಣೆಗಳನ್ನ ನೋಡಿ. ಯೋಧ ಎಂಬ ಸಂಸ್ಕೃತದ ಪದವು ತತ್ಸಮ, ಅದರ ಕನ್ನಡ ರೂಪ ತದ್ಭವ ಜೋಧ. ಅದೇ ರೀತಿಯಾಗಿ ಮುಂದಿನ ಉದಾಹರಣೆಗಳು: ಯಶ ಜಸ, ಯಂತ್ರ ಜಂತ್ರ, ಯುಗ ಜುಗ, ಸಂಧ್ಯಾ ಸಂಜೆ, ದ್ಯೂತ ಜೂಜು. ಮುಂದಿನ ನಿಯಮವನ್ನ ಅರ್ಥ ಮಾಡಿಕೊಳ್ಳೋಣ. ಮಹಾಪ್ರಾಣಗಳು ಅಲ್ಪ ಪ್ರಾಣಗಳಾಗುವವು. ಅಂದರೆ ಸಂಸ್ಕೃತದಲ್ಲಿರುವಂತಹ ಮಹಾಪ್ರಾಣ ಅಕ್ಷರಗಳು ಕನ್ನಡಕ್ಕೆ ಬಂದಾಗ ಅಲ್ಪ ಪ್ರಾಣಗಳಾಗಿ ಬಳಸಲ್ಪಡುವುದು. ಉದಾಹರಣೆಗಳನ್ನು ಅವಲೋಕಿಸಿ. ಛಂದ ಎಂಬ ಸಂಸ್ಕೃತದ ಪದವು ಕನ್ನಡದಲ್ಲಿ ತದ್ಭವವಾದಾಗ ಚಂದ ಎಂದಾಗುತ್ತದೆ. ಕಥೆ ಕತೆ, ಫಾಲ ಪಾಲ, ಫಣಿ ಪಣಿ, ಘಂಟ ಗಂಟೆ, ಧೂಪ ಧೂಪ. ಇಲ್ಲಿ ತತ್ಸಮ ಪದಗಳಲ್ಲಿರುವಂತಹ ಮಹಾಪ್ರಾಣ ಅಕ್ಷರಗಳು ತದ್ಭವದಲ್ಲಿ ಅಲ್ಪ ಪ್ರಾಣಗಳಾಗಿರುವುದನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ನಿಯಮ: ವರ್ಗದ ಪ್ರಥಮಾಕ್ಷರಗಳು 3ನೆಯ ಅಕ್ಷರಗಳಾಗಿ ಬದಲಾಗುವವು. ಆ ವರ್ಗದ ಮೊದಲನೇ ಅಕ್ಷರಗಳು 3ನೇ ಅಕ್ಷರಗಳಾಗಿ ಬದಲಾಗುತ್ತವೆ ತದ್ಭವದಲ್ಲಿ. ತತ್ಸಮವನ್ನ ಗಮನಿಸಿ. ಡಮರುಕ, ಕ ಇರುವುದು ಗ ಆಗಿದೆ, ಡಮರುಗ. ದೂತಿ ದೂದಿ, ಸೂಚಿ ಸೂಜಿ, ವಚ ಬಜೆ, ಕಟಕ ಕಡಗ, ವಸತಿ ಬಸದಿ. ಇಲ್ಲಿ ನಿಯಮದಂತೆ ವರ್ಗದ ಪ್ರಥಮಾಕ್ಷರಗಳು 3ನೇ ಅಕ್ಷರಗಳಾಗಿ ಬದಲಾಗಿವೆ. ಮುಂದಿನ ನಿಯಮವನ್ನ ಅವಲೋಕಿಸೋಣ. ಇನ್ನಿತರ ವಿಕಾರ ರೂಪಗಳು. ಮಕ್ಕಳೇ, ಸಂಸ್ಕೃತದ ಪದಗಳನ್ನು ಕನ್ನಡಕ್ಕೆ ಮಾಡುವಾಗ ಬಹಳ ನಿಯಮಗಳನ್ನು ನಾವು ಅನುಸರಿಸುತ್ತೇವೆ. ಇದೆಲ್ಲ ನಿಯಮಗಳನ್ನು ನಾವು ಭಾಷೆಗಳನ್ನು ಬಳಕೆ ಮಾಡುತ್ತಾ ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಕನ್ನಡ ಭಾಷೆಯ ಉಪಯೋಗವನ್ನು ಮತ್ತೆ ಹೆಚ್ಚು ಮಾಡಿಕೊಳ್ಳಿ. ಕನ್ನಡ ಭಾಷೆಯನ್ನು ಬಳಸಿ. ಆಗ ನಿಯಮಗಳು ಚೆನ್ನಾಗಿ ನಿಮಗೆ ಮನದಟ್ಟು ಆಗುತ್ತವೆ. ಇನ್ನಷ್ಟು ಉದಾಹರಣೆಗಳನ್ನು ಗಮನಿಸೋಣ.
ಕಪಿಲೆ ಕವಿಲೆ, ಅರ್ಕ ಎಕ್ಕ, ಪಿಶುನ ಹಿಸುನ, ಕರ್ತರಿ ಕತ್ತರಿ, ಪಾದುಕ ಹಾವುಗೆ, ಶರ್ಕರ ಸಕ್ಕರೆ. ಮುಂದಿನ ಉದಾಹರಣೆಗಳು ವಶ ಬಸೆ, ದ್ರೋಣಿ ದೋಣಿ, ವಸಂತ ಬಸಂತ, ದ್ವಿತೀಯ ಬಿದಿಗೆ, ವೃಷಭ ಬಸವ, ಅಶೋಕ ಅಸುಗೆ. ಪ್ರಸಿದ್ಧವಾದಂತಹ ಕೆಲವಷ್ಟು ಉದಾಹರಣೆಗಳನ್ನ ನೋಡಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ ತತ್ಸಮ ಪದಗಳನ್ನು ತದ್ಭವ ಪದಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಅರ್ಥ ಮಾಡಿಕೊಳ್ಳಿ. ಅಕ್ಷರ ಅಕ್ಕರ, ಕುಕ್ಷಿ ಕುಕ್ಕೆ, ಯಮಳ ಜವಳ, ಧ್ವನಿ ದನಿ, ಹಂಸ ಅಂಚೆ, ಕಾಷ್ಠ ದಿಟ್ಟಿ, ನಿತ್ಯ ನಿಚ್ಚ, ದೃಷ್ಟಿ ದಿಟ್ಟ, ಮೃಗ ಮಿಗ, ಸಹದೇವ ಸಾದೇವ, ಕನ್ಯಕ ಕನ್ನಿಕೆ, ದಾಡಿಮ ದಾಳಿಂಬೆ. ಇನ್ನಷ್ಟು ಪ್ರಸಿದ್ಧ ಉದಾಹರಣೆಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳೋಣ, ಅಭ್ಯಾಸ ಮಾಡೋಣ. ಕಾವ್ಯ ಕಬ್ಬ, ತೃತೀಯ ತದಿಗೆ, ಮನುಷ್ಯ ಮಾನಸ, ಸುಧಾ ಸೊದೆ, ಗಹನ ಗಾನ, ಆರ್ಯ ಅಜ್ಜ, ಮೂಕ ಮೂಗ, ಮುಖ ಮೊಗ, ಕ್ಷಣ ಚಣ, ನಾಲ್ಕು ನಾಕು, ಆಶ್ಚರ್ಯ ಅಚ್ಚರಿ, ರಾಜ ರಾಯ. ಪ್ರಿಯ ವಿದ್ಯಾರ್ಥಿಗಳೇ, ತತ್ಸಮ ತದ್ಭವಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಬಳಸೋಣ. ಕನ್ನಡದ ವಾಕ್ಯಗಳನ್ನು ಬಳಸುವಾಗ ತತ್ಸಮ ತದ್ಭವಗಳನ್ನು ಗಮನಿಸೋಣ, ಅಭ್ಯಾಸ ಮಾಡೋಣ. ಹೆಚ್ಚು ಹೆಚ್ಚು ಕನ್ನಡ ಭಾಷೆಯಲ್ಲಿ ಮಾತನಾಡಲು ಪ್ರಯತ್ನಿಸಿ. ನಿಮ್ಮ ನಿಮ್ಮ ವ್ಯವಹಾರ ಭಾಷೆ ಏನೇ ಆಗಿರಬಹುದು, ಆದರೆ ಮನೆಯಲ್ಲಿ ನಿಮ್ಮ ನಿಮ್ಮ ಭಾಷೆಯಲ್ಲಿಯೇ ಮಾತನಾಡಿ, ನಿಮ್ಮ ನಿಮ್ಮ ಭಾಷೆಯನ್ನು ಹೆಚ್ಚು ಹೆಚ್ಚು ಬಳಸಿ. ಯಾಕೆಂದರೆ ನಮ್ಮ ಭಾಷೆಯಾದಂತಹ ಕನ್ನಡವನ್ನು ಬಳಸಿ ಬೆಳೆಸಿ ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಭಾಷೆಯನ್ನು ನಾವೇ ರಕ್ಷಿಸದಿದ್ದರೆ ಬೇರಾರು ಇಲ್ಲಿ ಬಂದು ರಕ್ಷಿಸಿಯಾರೋ ಎಂಬುದನ್ನು ಯೋಚಿಸಿ ಈ ಭಾಷೆಗೋಸ್ಕರ ನಮ್ಮ ಚಿಕ್ಕದಾದಂತಹ ಸೇವೆಯನ್ನು ಮಾಡಲು ಪ್ರಯತ್ನಿಸೋಣ. ನನ್ನ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ. ಅದೇ ರೀತಿಯಾಗಿ ನೀವು ಕೂಡ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಜನರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಅವರೂ ಕೂಡ ಕನ್ನಡ ಭಾಷೆಯಿಂದ ಪ್ರೇರಿತರಾಗಿ ಕನ್ನಡವನ್ನು ಬಳಸಲಿ, ಕನ್ನಡವನ್ನು ಬೆಳೆಸಲಿ, ಕನ್ನಡವು ಬೆಳಗಲಿ. ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದು ಪಾಠದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ನಮಸ್ಕಾರ.